ನಿಮ್ ಮುಂದೆ ಈಗ ಒಬ್ಬ ಪ್ರಾಮಾಣಿಕ ಸೈನಿಕನ ಕತೆ. ದೇಶಕ್ಕಾಗಿ ಕಾಯುವ ಸೈನಿಕ ನಮ್ಮ ಹೆಮ್ಮೆ. ಇಲ್ಲಿ ಸೈನಿಕರು ನಮ್ಮ ಹಿತಕ್ಕಾಗಿ, ನಮ್ಮ ಕ್ಷೇಮಕ್ಕಾಗಿ ಹಗಲು ರಾತ್ರಿ ಎನ್ನದೆ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ನಮ್ಮನ್ನು ಕಾಯುತ್ತಾರೆ. ಆರೋಗ್ಯ ಸ್ಥಿತಿ ಗಂಭೀರವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರುವ ಸೈನಿಕನ ಕತೆ ಇದು. ರಣಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ, ನಿನ್ನ ತ್ಯಾಗಕ್ಕೆಂದು ನಾವು ರುಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯಲಿದೆ ಓಹೋ, ಬಲಿದಾನ ಕುರು ನೀನು ರೆಡಿಯೋ, ಮಣ್ಣು ಕೂಡ ನಿನ್ನ ನೆನೆಯುತ್ತಿದೆ ಓಹೋ, ಎಂದೆಂದು ನಿಂಗೆ ಜಯ ಹೋ. ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ, ನಿನ್ನ ನಡುಕ ಆ ವೈರಿ ಬಡೆಗೆ, ನಿನ್ಗೆ ಎಲ್ಲಿ ಭಯವಿಲ್ಲ ರಣರೋಚಕ. ಈತನ್ಗೆ ಕ್ಯಾನ್ಸರ್ ಇದೆ, ಇವಾಗಲೇ ರಿಸೈನ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಹೈಯರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ. ಈ ವಿಷಯ ಮೇಜರ್ ಅವರಿಗೆ ತಿಳಿಸ್ಬೇಕು. ಹಳ್ಳಿ, ಮನೆ, ತಂದೆ, ತಾಯಿ ಎಲ್ಲರನ್ನು ಬಿಟ್ಟು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ನಮ್ಮ ದೇಶ ನಮ್ಮ ಪ್ರಾಣ. ಎಂಥ ಸಮಯದಲ್ಲೂ ದೇಶಕ್ಕೆ ಹಾನಿಯಾಗದೆ ನಾವು ಕಾವಲು ಕಾಯ್ತೀರಿ. ಆದರೆ ನಿನಗೆ ಕ್ಯಾನ್ಸರ್ ಇರುವುದರಿಂದ ನಿನ್ನ ಆರೋಗ್ಯಕ್ಕೆ ಚಿಕಿತ್ಸೆ ಪಡೆದುಕೊಂಡು ಹುಷಾರಾಗಿ ಬಾ. ಈ ವಿಷಯ ದಯವಿಟ್ಟು ಯಾರಿಗೂ ಹೇಳಬೇಡಿ. ನಾನು ನನ್ನ ಕೊನೆ ಉಸಿರಿರುವವರೆಗೂ ನನ್ನ ಭೂಮಿ ತಾಯಿ ಸೇವೆ ಮಾಡಬೇಕು. ಬಾಯ್ಸ್, ಭಯೋತ್ಪಾದಕರು ಒಂದು ಶಾಲೆಯಲ್ಲಿ ಹೊತ್ಕೊಂಡಿದ್ದಾರೆ. ಮಕ್ಕಳು ಅವರ ಹಿಡಿತದಲ್ಲಿದ್ದಾರೆ. ಆದರೆ ಒಬ್ಬ ಸೈನಿಕ ಮಾತ್ರ ಈ ಮಿಷನ್ ಕಂಪ್ಲೀಟ್ ಮಾಡಬೇಕು. ಯಾರು ಹೋಗ್ತೀರಾ? ನಾನು ಹೋಗ್ತೀನಿ ಸರ್. ಈ ನನ್ನ ಜನ್ಮಭೂಮಿಗೆ ನನ್ನ ಪ್ರಾಣ ಯಾವತ್ತೂ ಮೀಸಲು. ಜೈ ಭಾರತ. तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के. जय हिंद जो नस नस में है, हर बाजी फिर बस में है, सिंध खान के हिंदुस्तान बोले. सुजलाम सुफलाम मलयज शीतलाम सस्य श्यामलाम वंदे मातरम. सुजलाम सुफलाम मलयज शीतलाम सस्य श्यामलाम वंदे मातरम. ಹೇ, ತಲೆಗೆಲ್ಲ ಕೆಟ್ಟಿದ್ಯಾ? ನೀನ್ ಯಾಕೆ ಹೋಗ್ತಾ ಇದ್ಯಾ? ಅವಾಗ್ಲೂ ಇವಾಗ್ಲೂ ಹೋಗೋ ಜೀವ ಸುಮ್ಮನೆ ವ್ಯರ್ಥವಾಗೋದಕ್ಕಿಂತ ನನ್ನ ದೇಶಕ್ಕಾಗಿ ಸಮರ್ಪಣೆ ಮಾಡ್ತೇನೆ. खलियान मेरे जहाँ झूम के भंगड़ा पा न सका, आबाद रहे वो गांव मेरा जहाँ लौट के वापस जा न सका. ओ वतना वे मेरे वतना वे, तेरा मेरा प्यार निराला था, कुर्बान हुआ तेरी असमत पे मैं कितना नसीबों वाला था.
तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू केसरी ವಯಸ್ಸಿಗೆ ಬಂದ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳದೆ ಮನೆಯಲ್ಲೇ ಚಿಕಿತ್ಸೆ ಕೊಡಿಸದೆ ದೇಶ ಸೈನಿಕ ಎಂದು ಬಾಳಲು ಬಿಟ್ಟಿಲ್ಲ. ಈಗ ಎರಡನೇ ಮಗನನ್ನಾದರೂ ಚೆನ್ನಾಗಿ ನೋಡಿಕೊ. ಏನೇ ಆದರೂ ಮೊದಲು ದೇಶ, ಭಾರತ ಆದ ನಂತರ ಎಲ್ಲವೂ. ಇದ್ದರೂ ಹೋದರೂ ಭಾರತಕ್ಕಾಗಿಯೇ ನನ್ನ ಮಗ ಹೆಮ್ಮೆಯಿಂದ ದೇಶಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾನೆ. ನಮ್ಮ ದೇಶಕ್ಕಾಗಿ ಇಲ್ಲದ ಜೀವ ನಮಗೆ ಯಾಕೆ? ನನ್ನ ಎರಡನೇ ಮಗನು ದೇಶಕ್ಕಾಗಿಯೇ ಬದುಕುತ್ತಾನೆ. ನಮ್ಮ ತಾಯಿ ಭಾರತಾಂಬೆಗ ಏನು ಧಕ್ಕೆಯಾಗದಾಗೆ ಕಾಯುತ್ತಾನೆ.